ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಶಂಖಪುಷ್ಪ ಹೂವಿಂದು ಸೋಪ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇವಾಗ ಟ್ರೆಂಡಲ್ಲಿ ಹೋಗ್ತಾ ಇರುವ ಸೋಪೇ ಇದು. ಪಿಂಪಲ್ಸಿಗೆ, ಬ್ಲ್ಯಾಕ್ ಹೆಡ್ಸಿಗೆಲ್ಲ ನಂಬರ್ 1 ಸೋಪು. ಹೇಳಿ ಮಾಡಿಸಿದ ಸೋಪು. ನೀವು ಯಾರೆಲ್ಲ ಪಿಂಪಲ್ಸಿಗೆ ಏನೆಲ್ಲ ಮನೆ ಮದ್ದು ಮಾಡಿದ್ದೀರಿ ನೋಡಿ, ಅದೆಲ್ಲ ಬಿಟ್ಕೊಂಡು ಒಂದು ಸಲ ಶಂಖಪುಷ್ಪ ಹೂವಿಂದು ಸೋಪನ್ನು ನೀವು ಯೂಸ್ ಮಾಡಿಕೊಂಡು ನೋಡಿ. ನಿಮಗೆ ಒಂದೇ ಸೋಪು ಯೂಸಲ್ಲೇ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ಸ್ಕಿನ್ ವೈಟ್ನಿಂಗಿಗೆ ಕೂಡ ನಂಬರ್ 1 ಸೋಪು ಇದು. ಇವಾಗ ಹೈಯೆಸ್ಟ್ ಮೂವ್ ಆಗುವ ಸೋಪ್ ಇದು ಶಂಖಪುಷ್ಪದ್ದು ಸೋಪು. ಯಾರಿಗೆಲ್ಲ ಪಿಂಪಲ್ಸ್ ಇದೆ ನೋಡಿ, ಅವರಿಗೆ ಈ ಸೋಪನ್ನು ದಯವಿಟ್ಟು ಒಂದು ಸಲ ಯೂಸ್ ಮಾಡಿ ನೋಡಿ. ಇದು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾನೀಗೊಂದು 10 ರಿಂದ 12 ಶಂಖಪುಷ್ಪ ಹೂವು ಈ ಥರ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮೊದಲು. ನಮಗೆ ನ್ಯಾಚುರಲ್ ಆದ ಕಲರ್ ಸಿಗಬೇಕು. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಕಲರ್ ನಾವು ಯೂಸ್ ಮಾಡಲಿಕ್ಕೇ ಇಲ್ಲ. ಪ್ಯೂರ್ ಹರ್ಬಲ್ ಅಂತ ಹೇಳಿದರೆ ಅದು ಪ್ಯೂರ್ ಹರ್ಬಲ್ ಆಗೇ ಇರಬೇಕು. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಈ ಥರ ರುಬ್ಬಿ ತಂದ್ಕೊಂಡಿದ್ದೀನಿ. ಈಗ ನಾನು ಈ ಪಾತ್ರೆಯಲ್ಲಿ ಹಾಕಿ ಒಂದು ಕುದಿ ತರಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಇದರಲ್ಲಿ ಎಕ್ಸ್ಟ್ರಾ ನೀರಿನ ಅಂಶ ಏನಿದೆ ನೋಡಿ ಅದೆಲ್ಲ ಹೋಗಬೇಕು. ನಮಗೆ ನೀರಿನ ಅಂಶ ಜಾಸ್ತಿ ಇದ್ದರೆ ನಮಗೆ ಸೋಪು ಬೇಗನೆ ಹಾಳಾಗುತ್ತೆ. ಆ ಒಂದು ರೀಸನ್ನಿಗೆ ನಾನು ನೋಡಿ ನೀಟಾಗಿ ಒಂದು ಕುದಿ ಬರುವವರೆಗೆ, ಆಗ ನಮಗೆ ಶಂಖಪುಷ್ಪದ ಏನು ಒರಿಜಿನಲ್ ಕಲರ್ ಇದೆ ನೋಡಿ ಅದು ಕರೆಕ್ಟಾಗಿ ಸಿಗುತ್ತೆ ನೋಡಿ. ನೋಡಿ ಎಕ್ಸ್ಟ್ರಾ ನೀರೆಲ್ಲ ಆರಿ ಹೋಗಿದೆ. ಈಗ ನಾವು ಇದು ಈ ಜ್ಯೂಸ್ ಇದು ಎಷ್ಟು ಸಿಕ್ಕಿದೆ ಅಂತ ಹೇಳಿ ಅದಕ್ಕೆ ಡಿಪೆಂಡಾಗಿ ನಾವು ಬೇಸನ್ನು ಯೂಸ್ ಮಾಡ್ಕೊಳ್ಬೇಕು. ಇವಾಗ ನೀಟಾಗಿ ಅದರಿಂದ ಏನು ಅಂದ್ಕೊಂಡಿದೆ ಅದನ್ನೆಲ್ಲ ತೆಗೆದು, ಯಾಕಂತ ಹೇಳಿದರೆ ನಮಗೆ ಪರ್ಫೆಕ್ಟ್ ಅಳತೆ ಸಿಗಬೇಕು. ಅದಕ್ಕೋಸ್ಕರ ಒಂಚೂರು ವೇಸ್ಟ್ ಮಾಡಲಿಕ್ಕೆ ಇಲ್ಲ. ಶಂಖಪುಷ್ಪ ಹೂವಿಗೆ ಕಂಡಪಟ್ಟೆ ಡಿಮ್ಯಾಂಡ್ ಇದೆ ಈಗ, ಅದು ತುಂಬ ಕಾಸ್ಟ್ಲಿ ಕೂಡ. ಅದಕ್ಕೆ ನಾವು ಒಂದು ಚೂರು ಕೂಡ ವೇಸ್ಟ್ ಮಾಡದ ಹಾಗೆ ಎಲ್ಲವನ್ನು ಹಿಂಡಿ ತೆಕ್ಕೊಳ್ಬೇಕು. ಇವಾಗ ನಾವು ನೋಡಿ ಜ್ಯೂಸ್ ಈಗ ಕರೆಕ್ಟಾಗಿದೆ ನೋಡಿ, ಇದರದ್ದು ಒರಿಜಿನಲ್ ಕಲರ್ ಇದು. ಇವಾಗ ನಾವು ಎಷ್ಟು ಜ್ಯೂಸ್ ಸಿಕ್ಕಿದೆ ಅಂತ ಹೇಳಿ ಅಳತೆ ನೋಡ್ಕೊಳ್ಳೋಣ. ನಮಗೆಲ್ಲ ಒಟ್ಟು ಸೇರಿಸ್ಕೊಂಡು ಎಲ್ಲ ಜ್ಯೂಸ್ ಆಗಲಿ, ನಾವು ಏನು ಗ್ಲಿಸರಿನ್, ವೆಜ್ ಗ್ಲಿಸರಿನ್ ಹಾಕ್ತೇವೆ, ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ತೇವೆ, ನಾವು ಏನೆಲ್ಲ ಐಟಮ್ ಹಾಕ್ತೇವೆ ಅದೆಲ್ಲ ಒಟ್ಟು ಸೇರಿಸ್ಕೊಂಡು ಹಾಕಬೇಕು ನಾವು ಬೇಸ್ ತಗೊಳ್ಳಿಕ್ಕೆ. ಇವಾಗ ಜ್ಯೂಸ್ ತಗೊಂಡಿದ್ದೀವಲ್ಲ, ಜ್ಯೂಸ್ ಒಂದು 21 ಗ್ರಾಮಷ್ಟು ಜ್ಯೂಸ್ ಸಿಕ್ಕಿದೆ. ಇದಕ್ಕೆ 1 ಸ್ಪೂನಷ್ಟು ಅಲೋವೆರಾದ ಜೆಲ್ ಹಾಕ್ತಾಯಿದ್ದೀನಿ. ಒಂದು 8 ರಿಂದ 9 ಡ್ರಾಪ್ಸ್ ವೆಜಿಟೇಬಲ್ ಗ್ಲಿಸರಿನ್, ಹಾಗೆ ಒಂದು 2 ಈ ವಿಟಮಿನ್ ಇ ಕ್ಯಾಪ್ಸಲನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಈ ಸ್ಪೂನಲ್ಲಿ ಏನೆಲ್ಲ ಅಂಟ್ಕೊಂಡಿದೆ ನೋಡಿ ಅದೆಲ್ಲ ಕ್ಲಿಯರಾಗಿ ಸಿಗಬೇಕು, ಕರೆಕ್ಟ್ ಅಳತೆ ಆಗಿರಬೇಕು. ಇದನ್ನೊಂದು ಸಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ನಾನು ಸ್ಪೂನಲ್ಲೆಲ್ಲ ಅಂದ್ಕೊಂಡದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಂಡು ನೋಡಿ 28 ಗ್ರಾಮಷ್ಟು ನಮಗೆ ಸಿಕ್ಕಿದೆ. ಆಲ್ಮೋಸ್ಟ್ 28 ಗ್ರಾಮಷ್ಟು ನಮಗೆ ಸಿಕ್ಕಿದೆ. ಅದಕ್ಕೆ ಬೇಕಾದಷ್ಟು ನಾನು ಬೇಸನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಒಂದು 290 ಗ್ರಾಮಷ್ಟು ನಾನು ಬೇಸನ್ನು ತಗೊಳ್ತಾ ಇದ್ದೀನಿ. ಯಾಕಂತೇಳಿದ್ರೆ 28 ಗ್ರಾಮಷ್ಟು ನಮಗೆ 28 ml ಅಷ್ಟು ನಮಗೆ ಜ್ಯೂಸ್ ಸಿಕ್ಕಿದೆ ಅಲ್ವಾ. ಸೊ 290 ಬೇಸ್ ತಗೊಳ್ಳೋದ್ರಿಂದ ಏನು ತೊಂದರೆ ಏನಿಲ್ಲ. ಆಲ್ಮೋಸ್ಟು ನಮಗೆ 300 ಗ್ರಾಮಷ್ಟು ನಮಗೆ ಸೋಪು ಸಿಗುತ್ತೆ. ಇದು ಯಾವಾಗಲೂ ಹೇಳುವಾಗೆ ನೀಟಾಗಿ ಸಣ್ಣ ಸಣ್ಣ ಕ್ಯೂಬ್ ಥರ ನಾವು ಕಟ್ ಮಾಡ್ಕೊಳ್ಬೇಕಾಗ್ತದೆ. ಇದು ಬೇಗ ಮೆಲ್ಟಾಗಿ ಸಿಗುತ್ತೆ ನೋಡಿ. ನಮ್ಮ ಬೇಸು ತಗೊಳ್ಳುವಾಗ ನೀವು ಕರೆಕ್ಟಾಗಿ ನೋಡಿಕೊಂಡು ಪ್ಯಾರಬನ್ ಫ್ರೀ, ಸಲ್ಫೇಟ್ ಫ್ರೀ ಇರುವ ಸೋಪ್ ಬೇಸನ್ನೇ ತಗೊಳ್ಳಿ. ಬೇರೆ ಯಾವ ಸೋಪ್ ಬೇಸನ್ನು ನೀವು ತಗೊಳ್ಳಿಕ್ಕೆ ಹೋಗಬೇಡಿ. ನಾವು ಕೆಮಿಕಲ್ ಫ್ರೀ ಅಂತ ಹೇಳಿದರೆ ಕೆಮಿಕಲ್ ಫ್ರೀಯಾಗೇ ಮಾಡಿಕೊಳ್ಬೇಕು ನೋಡಿ. ಈ ಬೇಸ್ ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ. ತುಂಬ ಕಾಸ್ಟ್ಲಿ ಆದರೂ ಕೂಡ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ಯಾವಾಗಲೂ ಹೇಳುವಾಗೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾನು ಬಾಯ್ಲ್ ಮಾಡ್ತಾ ಇದ್ದೀನಿ ನೋಡಿ. ನಾನು ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿಕೊಂಡೆ. ಇವಾಗ ನೋಡಿ ಕರೆಕ್ಟಾಗಿ ಮೆಲ್ಟಾಗಿ ಸಿಕ್ಕಿದೆ. ಇದಕ್ಕೆ ನಾವು ಏನು ಜ್ಯೂಸ್ ತೆಗೆದು ಇಟ್ಕೊಂಡಿದ್ದೇವೆ ನೋಡಿ ಅದನ್ನೆಲ್ಲ ಕ್ಲಿಯರಾಗಿ ಹಾಕ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಅಳತೆ ಹೆಚ್ಚು ಕಮ್ಮಿ ಆಗಬಾರ್ದು. ನಾವು ಬೇಸಿಗಿಂತ ಜಾಸ್ತಿ ಜ್ಯೂಸನ್ನು ಯೂಸ್ ಮಾಡಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ನಮಗೆ ಬೇಸ್ ಸೋಪ್ ಕರೆಕ್ಟಾಗಿ ಸಿಗಲ್ಲ. ತುಂಬ
ಸಾಫ್ಟಾಗಿ ಸಿಗುತ್ತೆ, ಅದೊಂದು ರೀಸನ್ಗೆ. ಇವಾಗ ನಾನು ಫ್ರ್ಯಾಗ್ನೆನ್ಸಿ ಆಯಿಲನ್ನು ಹಾಕ್ತಾಯಿದ್ದೀನಿ. ಒಂದು 8ರಿಂದ 9 ಡ್ರಾಪ್ಸು ಫ್ರ್ಯಾಗ್ನೆನ್ಸಿ ಆಯಿಲನ್ನು ಹಾಕ್ತಾಯಿದ್ದೀನಿ. ಫ್ರ್ಯಾಗ್ನೆನ್ಸ್ ಆಯಿಲ್ ಹಾಕುವಾಗ ಕರೆಕ್ಟಾಗಿ ನೆನಪಿಟ್ಕೊಳ್ಬೇಕು, ಯಾವುದೇ ಕಾರಣಕ್ಕೆ ಗ್ಯಾಸನ್ನು ಆನ್ ಮಾಡಿ ಇಟ್ಕೊಂಡು ಫ್ರ್ಯಾಗ್ನೆನ್ಸ್ ಆಯಿಲ್ ಹಾಕಲಿಕ್ಕೆ ಇಲ್ಲ, ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಕಬೇಕು. ಇವಾಗ ನೀಟಾಗಿ ಇದು ಮಿಕ್ಸ್ ಆಗಿದೆ. ಇದನ್ನು ನಾನೀಗ ಬೇಸಿಗೆ ಹಾಕ್ತಾಯಿದ್ದೀನಿ. ನೋಡಿ, 50 ಗ್ರಾಮ್ ಇದು ಬೇಸಿಗೆ ನಾನು ಹಾಕ್ತಾಯಿದ್ದೀನಿ. ನನಗೆ 50 ಗ್ರಾಮ್ ಇದು ಸೋಪಿದು ಆರ್ಡ್ರ್ ಬಂದ ಕಾರಣ ನಾನು 50 ಗ್ರಾಮ್ ಇದು ಸೋಪ್ ಬೇಸಿಗೆ ಹಾಕ್ತಾಯಿದ್ದೀನಿ. ನಾನು ಆರ್ಡ್ರ್ ಬಂದಾಗೆ ಸೋಪ್ ರೆಡಿ ಮಾಡ್ತಾ ಇರೋದು. ನಾನು ಮೊದಲೇ ಯಾವ ಸೋಪುಗಳನ್ನು ಮಾಡಿ ಇಡುವುದಿಲ್ಲ. ಇವಾಗ ನೋಡಿ, ನಾನು ರಾತ್ರಿ ಮಾಡಿ ಮಾರನೇ ದಿನ ಬೆಳಿಗ್ಗೆ ನಾನಿದು ನಿಮಗೆ ತೋರಿಸ್ತಾ ಇರೋದು. ನೋಡಿ, ಕರೆಕ್ಟಾಗಿ ನಮಗೆ ಈ ಸೋಪ್ ಯಾವ ನಮೂನೆ ಬಂದಿದೆ ಅಂತ ಹೇಳಿ ನೋಡ್ಕೊಳ್ಳಿ. ಯಾರೆಲ್ಲ ನನಗೆ ಕಮೆಂಟ್ ಮಾಡ್ತೀರಿ ನೋಡಿ ವಾಟ್ಸಪ್ಪಲ್ಲಿ, ಸೋಪು ಕರೆಕ್ಟಾಗಿ ಬರ್ತಾ ಇಲ್ಲ, ಸೋಪು ಸಾಫ್ಟಾಗಿದೆ, ಏನು ಮಾಡೋದು ಅಂತ ಹೇಳಿ ಎಲ್ಲ ಕೇಳ್ತಾರಲ್ಲ. ನೋಡಿ, ನಾನು ಹೇಳಿದ ಕರೆಕ್ಟು ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೆ ಸೋಪುಗಳು ಪರ್ಫೆಕ್ಟಾಗಿ ಸಿಗುತ್ತೆ. ನೋಡಿ, ತುಂಬ ಒಳ್ಳೆಯ ಸೋಪು ಇದು. ನನಗೆ ಹೈಯೆಸ್ಟ್ ಮೂಮೆಂಟ್ ಇರುವ ಸೋಪು ಇದು. ಈ ಸೋಪು ನನ್ನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಉಪಯೋಗ ಕೂಡ ಆಗಬೇಕು ಅಂತ ಹೇಳೋ ಒಂದು ರೀಸನಿಗೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ರಿಗೂ ತಿಳಿಸಿ. ನಿಮ್ಮಿಂದ ಆಗುವ ನನಗೆ ಏನು ಹೆಲ್ಪ್ ಇದೆ ನೋಡಿ, ಅದು ನನ್ನ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರಬಹುದು ಅಂತ ಹೇಳುವ ಒಂದು ರೀಸನಿಗೋಸ್ಕರ ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾರಿಗಾದರೂ ಸೋಪು ಬೇಕಿದ್ದಲ್ಲಿ ಕಾಣುವ ನಂಬರಿಗೆ ಆರ್ಡರ್ ಮಾಡಿ. ಥ್ಯಾಂಕ್ ಯು.